ಲೋಕಸಭಾ ಚುನಾವಣೆಗೆ ಸಚಿವರ ಸ್ಪರ್ಧೆ ವಿಚಾರವಾಗಿ ಮೈಸೂರಿನಲ್ಲಿ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು, ಯಾರು ಗೆಲ್ತಾರೋ ಅವರನ್ನ ಚುನಾವಣೆಗೆ ನಿಲ್ಲಿಸುತ್ತೇವೆ. ಮಿನಿಸ್ಟರ್ ಆದ್ರೇನು, ಕಾರ್ಯಕರ್ತ ಆದ್ರೇನು, ಗೆಲ್ಲುವ ಅಭ್ಯರ್ಥಿಗೆ ಮಣೆ ಹಾಕಲಾಗುತ್ತೆ. ಚುನಾವಣೆ ಸ್ಪರ್ಧೆ ಕುರಿತಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೋಡಿಕೊಳ್ತಾರೆ ಅಂತ ಹೇಳಿದ್ರು. ಇನ್ನು ಪಕ್ಷ ಯಾರನ್ನ ನಿಲ್ಲಿ ಅಂತ ಹೇಳುತ್ತೋ ಅವರು ಚುನಾವಣೆಗೆ ನಿಲ್ತಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಧ್ರುವೀಕರಣ ಇಲ್ಲ. ಎಲ್ಲರಿಗೂ ಸಮಾನವಾದ ಅಧಿಕಾರವನ್ನ ಕೊಡುವ ಪಕ್ಷ ನಮ್ಮದು. ಯಾರು ಗೆಲ್ತಾರೆ ಅಂಥವರಿಗೆ ಪಕ್ಷ ಮಣೆ ಹಾಕುತ್ತೆ. ಪಕ್ಷದ ವರಿಷ್ಠರು ಅದರ ಬಗ್ಗೆ ಚಿಂತನೆ ಮಾಡ್ತಾರೆ. ಪಕ್ಷ ಏನ್ ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ತಿಳಿಸಿದ್ರು. ಅಲ್ಲ, ಯಾವುದೇ ಪಕ್ಷದವರು ಯಾರು ಗೆಲ್ತಾರ ಅವ್ರು ನಿಲ್ಲಿಸ್ತಾರ. ಅವ್ರು ಮಿನಿಸ್ಟ್ರಿ ಅಂತ ಯಾಕೆ ಲೆಕ್ಕ ತಗೋತೀರಾ? ಪಾರ್ಟಿ ಲೀಡರ್ಸ್ನ ಗೆಲ್ಲಿಸ್ತಾರೆ. ಒಂದು ಕನ್ಸಾಲಿಡೇಟ್ ತಗೊಳ್ತಾರೆ. ಲೀಡರ್ಸ್ ಎಲ್ಲ ಇದ್ದಾರೆ ಇಲ್ಲೆಲ್ಲ, ಅವರೆಲ್ಲ ಹೇಳ್ತಾರೆ ಇಲ್ಲ ಇಂಥವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ. ಯಾರಾದ್ರು ಸೋಲ್ಸೋದಕ್ಕೆ ಯಾರನ್ನ ನಿಲ್ತಾರನ್ರಿ? ಅದನ್ನ ಮಿನಿಸ್ಟ್ರಿ ಅಂತ ಯಾಕೆ ತಗೋತೀರಾ? ಮಿನಿಸ್ಟ್ರಿ ಇರಬಹುದು, ಅದನ್ನ ಏನು ಮಾಡೋದಕ್ಕಾದ ಅದನ್ನ ಇಲ್ಲ. ಅಲ್ಲ, ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಗೆಲ್ತಾರೆ ಅಂದ್ರೆ ಅವ್ರು ನಿಲ್ಲಿಸ್ಲಿ. ಅವ್ರು ಪಾಸ್ ಆಗಿ ಮುಂದೆ ಹೋದ್ಮೇಲೆ ಇನ್ನೊಬ್ರಿಗೆ ಸಚಿವ ಸ್ಥಾನ ಇನ್ನೊಬ್ರಿಗೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಏನು ಧ್ರುವೀಕರಣ, ಎಲ್ಲರಿಗೂ ಸಮಾನತೆಯನ್ನು ಕೊಡ್ತದೆ. ಬೇರೆಯವರಿಗೆ ಹಂಚತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ಸಲ್ಲಿದೆ. ಯಾರೋ ಒಬ್ಬರನ್ನೇ ಪರ್ಮನೆಂಟಾಗಿ ಗೂಟ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವ್ರನ್ನ ಮುಂತಾಗ್ತದೆ ಅಂದರೆ ನೀವು ಹೇಳೋದು ಒಳ್ಳೆ ಸಚಿವರು ರಾಷ್ಟ್ರದ ಮಟ್ಟದಲ್ಲಿ ಸೇವೆ ಗೆದ್ದ ಮೇಲೆ ನಾನು ಹೇಳ್ತೀನಿ, ಇಲ್ಲೇ ಬಂದು ಮಾತಾಡ್ತೀನಿ. ಅಲ್ಲ, ಹಿಂದೆ ನಾನು ಯಾಕೆ ತೊಗೊಳ್ಬೇಕು? ಹಿಂದೆ ತೊಗೊಂಡು ಅಲ್ಲ, ಒಂದು ನಿಮಿಷ ಹಿಂದೆ ನಿಮ್ಮ ಪ್ರಶ್ನೆ ಅನ್ವಯ ಆಗೋದೇ ಇಲ್ಲ. ದಟ್ ಈಸ್ ರಾಂಗ್. ನೀವು ಆ ಥರ ವಿಶ್ಲೇಷಣೆ ಮಾಡಿದರೆ ನಾನೇನು ಮಾಡೋಕ್ಕಲ್ಲ. ನಮ್ಮಲ್ಲಿ ಬೇಕಾದಷ್ಟು ಜನರಿದ್ದಾರೆ. ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಿಸ್ಟಮ್ನ ಇದ್ದಾರೆ. ಆಮೇಲೆ ಗೊಂದಲನೇ ಇಲ್ಲ. ನಾನು ಕೂಡ ನಾವು ಚರ್ಚೆಯಲ್ಲಿ ಎಲ್ಲ ಚರ್ಚೆಯಲ್ಲಿ ನಾವು ಇರ್ತೀವಲ್ಲ, ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಏನು ತೀರ್ಮಾನ ತಗೊಳ್ತಾರೆ, ವರಿಷ್ಠ ಏನು ತೀರ್ಮಾನ ತಗೊಳ್ತಾರೆ, ಎಲ್ಲ ಸಚಿವರಾಗಲಿ, ಕಾರ್ಯಕರ್ತರಾಗಲಿ, ಲೀಡರ್ಸ್ ಆಗಲಿ, ಅಧ್ಯಕ್ಷಗಳಾಗಲಿ ಅದಕ್ಕೆ ಬದ್ಧವಾಗಿರ್ತವೆ. ಗೊಂದಲ 1% ಎಲ್ಲರೂ ನೀವು ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ. ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದರಿಂದ ಏನೂ ಇಂಪ್ಯಾಕ್ಟ್ ಆಗೋದೇ ಇಲ್ಲ.